ಪತ್ರಕರ್ತರಿಗೂ ಕೂಡ ನೆಮ್ಮದಿಯಾಗಿರಕ್ಕಾಗಲ್ಲ, ಅದಕ್ಕೋಸ್ಕರ ಸಭಾಧ್ಯಕ್ಷರೇ ನಿಮ್ಮ ವಿರುದ್ಧ ಮಾತಾಡುವ ಎಲ್ಲರಿಗೂ ಕಟ್ಟಾಕ್ಲಿಕ್ಕೆ ಹೋಗ್ತೀರಾ ನೀವು? ಯಾಕೆ ಇಷ್ಟ ನಿಮ್ಮ ವಿರುದ್ಧ ಮಾತಾಡುವ ಎಲ್ಲರಿಗೂ ಕಟ್ಟಾಕ್ತೀರಾ? ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಸುಮ್ನೇರಪ್ಪ. ಕರಾವಳಿ ಬೆಂಕಿ ಹಾಕಿದೆ, ಕರಾವಳಿ ಈ ಬೆಂಕಿ ಹಾಕಕ್ ಹೊರಟೋದಷ್ಟೇ. ನೀವೆಲ್ಲ ಮುಂಚೆ 5 ಜನ ಎದ್ದಿದ್ಕತ್ತೀರಪ್ಪ. ಅಶೋಕ್ ಖಂಡ್ರೆ ಸಭಾಧ್ಯಕ್ಷರೇ, ಅಶೋಕ್ ಖಂಡ್ರೆ ಈಲ್ಡಾದವ್ರೆ, ಅವ್ರ ಯಾಕೆ 5 ಜನ ಅವ್ರ 5 ಜನ ಯಾಕೆ ಕರಾವಳಿಯಲ್ಲಿ ಚೆನ್ನಾಗಿ ನೆಮ್ಮದಿಯಾಗಿದ್ದಾರೆ. ನಿಮ್ಗೆ ಭಯ ಇದೆ ಇಲ್ಲ ಸಭಾಧ್ಯಕ್ಷ? ಬೆಂಕಿ ಹಾಕಕ್ ಹೊರಟಿರೋದು ನೀವೆಲ್ಲ ಸಭಾಧ್ಯಕ್ಷ ಅವ್ರು ಸಭಾಧ್ಯಕ್ಷರೇ ಸಭಾಧ್ಯಕ್ಷ ಈ ಬೇಡ ಸಭಾಧ್ಯಕ್ಷ ಎದುರಲ್ಲ ಕರಾವಳಿಗೆ 5 ಜನ ಹಾಕಿದ್ದು ಇಲ್ಲ ಕುತ್ಕೊಳ್ಳಿಕ್ಕಾಗಲ್ಲ. ನೀವು ಕರಾವಳಿಯಲ್ಲೇನು? ಹಿಂದೂ ಹೌದು ಕರಾವಳಿ ಯಾರು ಇಲ್ಲಿ ನೀ ಎದುರು ಬರ್ಬೇಡಪ್ಪ. ನಾವು ನಾನು ಉತ್ತರ ಕೊಡಿ, ಪಾಸ್ ಮಾಡ್ತೇನೆ ಈಗ. ನನಗೆ ಅವರು ನನಗೆ ಮಾತಾಡ್ತಾನೆ ಮಾತಾಡಿದ್ರು ಆಗ್ಲೇಬೇಕು. ಸುರೇಶ್ ಅವರೇ ಮಾನವರು ಸಾಕಿ ಸುಮ್ಮನೆ ಮಾತಾಡ್ತಾರೆ. ಸುರೇಶ್ ಕರಾವಳಿ ಬಗ್ಗೆ ಮಾತಾಡಿದ್ರು. ಸುರೇಶ್ ನಾನು ಹೇಳಿದ್ದು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಣ. ಅಶೋಕ್ ಖಂಡ್ರೆ ಹೇಳೋರೆ ನಾನು ಮಾತಾಡ್ತೀನಿ. ನಾನು ಅವ್ರ ಬಗ್ಗೆ ಕೇಸ್ ಹಾಕಿ ನೀವು ಕುತ್ಕೊಂತ ಹೇಳಕ್ ನಿಮ್ಗಿಲ್ಲ ಅಧಿಕಾರ. ಅಧ್ಯಕ್ಷರೇ ನಿಮ್ಗಿಲ್ಲ ಅಧಿಕಾರ, ನಿಮ್ಗಿಲ್ಲ ಅಧಿಕಾರ. ಅಶೋಕ್ ಖಂಡ್ರೆ ನಾನು ಕುತ್ಕೊತೀನಿ. ಅಧ್ಯಕ್ಷ ಏನೇನೋ ಅರ್ಥ ಮಾಡಬೇಡ. ನಿಮ್ಮ ರಕ್ತದ ಪ್ರತಿ ಕಣದಲ್ಲಿ ದೇಶ ಇದೆ. ಒಬ್ಬ ಸಚಿವ ನಿಮ್ಗೆ ರಕ್ತ ದೋಷ ಅದಕ್ಕೆ ಈ ರೀತಿ ಮಾಡ್ತಾರ.
ಯಾಕೆ ಇಷ್ಟು ಭಯ? ಕರಾವಳಿ ಬೆಂಕಿ ಬಿದ್ದಿದೆ ಅಂದ್ರೆ ನಾನೇನು ಹೇಳಿದೆ? ಕರಾವಳಿಗೆ ಬೆಂಕಿ ನಾನು ಹೇಳಿದ್ದು ನೀವಲ್ಲ. ಕರಾವಳಿ ಬೆಂಕಿ ಬಿದ್ದಿದ್ಯಾ? ಯಾಕೆ ಮಾತಾಡ್ತೀರಿ? ಕರಾವಳಿ ಬಗ್ಗೆ ಮಾತಾಡಕ್ಕೆ ಬಿಡಲ್ಲ ಮಾಡಿದ್ರೆ ಹೆಂಗೆ? ಈ ತರ ನಮ್ಮ ಮೇಲೆ ಬಲಾತ್ಕಾರ ಮಾಡಿದ್ರೆ ಹೆಂಗೆ? ಮಾಡಿದ್ರೆ ಹೆಂಗೆ ನಾಗೇಂದ್ರ ಅವರೇ ಕರಾವಳಿ ಬಗ್ಗೆ ಅಧ್ಯಕ್ಷ ನೀವು ಆ ಪೀಠದಲ್ಲಿ ಕೂತ್ಕೊಳ್ತೀರಿ. ಕರಾವಳಿ ಆಯ್ತಪ್ಪ, 1 2 3 4 5 ಎದ್ದಿತ್ಕತ್ತೀರ. ಕರಾವಳಿ ಬಗ್ಗೆ ನನ್ನ ಪ್ರಶ್ನೆ ಇರ್ತಕ್ಕಂಥ ನೋಡಿ, ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ, ಎಲ್ಲ ಕಿವಿಗೆ ಏರ್ಫೋನ್ ಹಾಕಿ, ಕೇರ್ಗೆ ಏರ್ಫೋನ್ ಹಾಕಿ. ಅಧ್ಯಕ್ಷ ಅವರು ಮಾತಾ ಕೇಳ್ತಾರೆ ಎಲ್ಲ. ಕರಾವಳಿ ಬಗ್ಗೆ ಮಾತಾಡಿ. ಕರಾವಳಿಗೆ ಅಪಮಾನ ಮಾಡಿದ್ದೆ ನಾವು. ನಾನು ಒಮ್ಮೆ ಸಚಿವ ಉತ್ತರ ಕೊಟ್ಟರೆ ನಾನು ಮುಂದುವರಿಸ್ಕೊಂಡು ಹೋಗ್ತೇನೆ. ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಕರಾವಳಿ ವಿಚಾರವಾಗಿ ಅದನ್ನ ನಾನು ಈಗಾಗಲೇ ಹೇಳಿದ್ದೇನೆ, ಅದನ್ನ ಕಡತದಿಂದ ತೆಗಿದ್ದೇನೆ ಹೇಳಿದ್ದೇನೆ. ಮತ್ತೆ ಏನ್ ಚರ್ಚೆ ನಿಮ್ದು? ಆಯ್ತು, ವಿಚಾರದಲ್ಲಿ ಬೆಂಕಿ ಹಚ್ಚಿಕೊಂಡವರು ಬಿಜೆಪಿ ಅವರು. ಗೃಹ ಸಚಿವರು ಈಗಾಗಲೇ ಗೃಹ ಸಚಿವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಅವರು ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಧ್ಯಕ್ಷ, ಇವತ್ತು ಗೃಹ ಸಚಿವರೇ ಒಂದ್ ನಿಮಿಷ ದಯಮಾಡಿ ದಯಮಾಡಿ ತಾವು ಈ ಬಿಲ್ಲನ್ನು ನಾವು ತಂದಿದ್ದೇವೆ, ಇದನ್ನ ಪಾಸ್ ಮಾಡಿ ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 10 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ದೊರಕಿದೆ. 8 ರಿಂದ 10 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ಸಭೆ ಮುಂದಿನ ವಿಷಯ. ಪ್ರಸ್ತಾವ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಮಾನ್ಯ ಸಚಿವರು, ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ದ್ವೇಷ ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 20 ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಪ್ರಸ್ತಾವವು ವಿಧೇಯಕ ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರಕಿದೆ. ಈಗ ಸಮಯ 2 ಗಂಟೆ ಆಗಿದೆ. ಸದನವನ್ನು 3 ಗಂಟೆ ಪ್ರಾರಂಭಿಸಲಾಗುವುದು.